ಇನ್ನು ಗುತ್ತಿಗೆದಾರನಿಂದ 5 ಲಕ್ಷ ಲಂಚ ಪಡೆದು ಲಾಕ್ ಆಗಿರುವಂತಹ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಸದ್ಯ ಪರಪ್ಪನ ಅಗ್ರಹಾರದ ಜೈಲ್ ಪಾಲಾಗಿದ್ದಾರೆ. ಬಿಜೆಪಿ ಶಾಸಕನ ಲಂಚಾವತಾರ ಕಾಂಗ್ರೆಸ್ಗೆ ಸಹಜವಾಗಿ ಅಸ್ತ್ರವಾಗಿದ್ರೆ ಬಿಜೆಪಿಗೆ ದೊಡ್ಡ ಪೆಟ್ಟು ಕೊಟ್ಟಂತಾಗಿದೆ. ಆದರೂ ಕೂಡ ಆ ಸ್ವಾಮೀಜಿ ಒಬ್ರು ಆಡಿರುವಂತಹ ಮಾತಿದೆಯಲ್ಲ, ಅದೇ ಆಡಿಯೋವನ್ನೇ ಮುಂದಿಟ್ಕೊಂಡು ಇದು ಷಡ್ಯಂತ್ರ ಅಂತ ಕಾಂಗ್ರೆಸ್ಗೆ ತಿವಿಯೋ ಕೆಲಸ ಮಾಡ್ತಾ ಇದೆ ಬಿಜೆಪಿ. ಜೈಲು ಪಾಲಾದ ಚಂದ್ರು ಲಮಾಣಿ, ಕೈ ಕಮಲ ಮಧ್ಯೆ ಕರಪ್ಷನ್ ಫೈಟ್. ಟ್ರ್ಯಾಪ್ ಎಂದ ಬಿಜೆಪಿಗೆ ಸಾಚಾಗಳ ಅಂತ ಕಾಂಗ್ರೆಸ್ ತಿರುಗೇಟು. ಗದಗ ಜಿಲ್ಲೆ ಶಿರಾಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಂಚ ಪಡೆದ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಈ ಪ್ರಕರಣ ನುಂಗಲಾರದ ತುಪ್ಪವಾಗಿದ್ದ ಬಿಜೆಪಿಗೆ ಸ್ವಾಮೀಜಿ ಆಡಿಯೋ ಅಸ್ತ್ರವಾಗಿ ಸಿಕ್ಕಿದೆ. ಸ್ವಾಮೀಜಿ ಆಡಿಯೋವನ್ನೇ ಉಲ್ಲೇಖಿಸಿ ಟ್ರ್ಯಾಪ್ ಮಾಡಲಾಗಿದೆ, ಷಡ್ಯಂತ್ರ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಪಡೆ ತಿರುಗೇಟು ಕೊಡ್ತಾ ಇದೆ. ಒಂದು ಇದು ಬಂದಿದ್ವಿ ಆಡಿಯೋ ಕ್ಲಿಪ್ಪಿಂಗು, ಇದೆಲ್ಲ ನೋಡಿದ್ರೆ ಅವ್ರು ತಪ್ಪು ಮಾಡಿದ್ರೆ ನಾವು ಯಾರೋ ಅವ್ರ ರಕ್ಷಣೆಗೆ ಬರೋ ಪ್ರಶ್ನೆನೇ ಇಲ್ಲ. ಆದರೆ ಇದರ ಜೊತೆಗೆ ಇದೇನಾದರೂ ಬೇಕಂತಾನೆ ಟ್ರ್ಯಾಪ್ ಮಾಡಿದ್ದಾರಾ, ಇದ್ರ ತನಿಖೆನೂ ಆಗ್ಬೇಕು. ಷಡ್ಯಂತ್ರ ಇದೆ, ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ. ಅವೆಲ್ಲ ಸ್ಟಡಿ ಮಾಡಿ ಅವರ ಹಿನ್ನೆಲೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಯಾವಾಗಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಪಾಠ ಹೇಳ್ತಾರೆ. ಅದರಿಂದ ಅದು ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಆ ವಿಚಾರದಲ್ಲಿ ಯಾರೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಣಜಾರ್ ಸಮಾಜದ ಬಗ್ಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅನುಮಾನಗಳಿಲ್ಲ. ಇಷ್ಟೇ ಅಲ್ಲ, ಬಿಜೆಪಿ ಅವರು ಸಾಚಾಗಳ ಅಂತ ಪ್ರಶ್ನಿಸಿರುವ ಕಾಂಗ್ರೆಸ್ ನಾಯಕರು ಮೋದಿ ಹೆಸರನ್ನ ಎಳೆತಂದು ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಷಡ್ಯಂತ್ರದ ಗುರಾಣಿ ಹಿಡಿದುಕೊಂಡಿದೆ. ಭ್ರಷ್ಟಾಚಾರದ ಆರೋಪ ಭಾರತೀಯ ಜನತಾ ಪಾರ್ಟಿಯವರು ಏನು ಹೆಸರುವಾಸಿಯವರು ಪ್ರಧಾನಮಂತ್ರಿ PM ಕೇರ್ ಫಂಡ್ ಆಗಲಿ, ಎಲೆಕ್ಟ್ರೋಲ್ ಬಾಂಡ್ಸ್ ಆಗಲಿ ಅಥವಾ ನೋಟುಬಂದಿ ಆಗಲಿ, ಅದು ಭ್ರಷ್ಟಾಚಾರದಿಂದ ತುಂಬಿದೆ. ಇದೊಂದು ಯಾವುದೋ ಸಣ್ಣ ನೊಣ ಸಿಕ್ಕಾಕೊಂಡಿದೆ. ಇದ್ರ ಹಿಂದಗಡೆ ಪಿತ್ತೂರಿಗಳು ಇರ್ಬೋದು, ಮತ್ತೊಂದಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆತ ತುಂಬ ಜನಪ್ರಿಯ ಆಗಿದ್ದ ಅನ್ನೋದು ನನಗೆ ಮಾಹಿತಿ ಇರೋದು. ಆ ಜನಪ್ರಿಯತೆಯನ್ನು ಎಲ್ಲ ಒಂದು ಕಡೆ ಅಳಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಷಡ್ಯಂತ್ರನೂ ಅನ್ಬೋದು. ಆದರೆ ಆತ ನಡ್ಕೊಂಡಿದ್ದು ಕೂಡ ಅದು ಕೂಡ ತಪ್ಪು. ನಾನಂತೀನಿ 13 ಸಾವಿರ ಕೋಟಿ ಕೌಶಲ್ಯಾಭಿವೃದ್ಧಿ ಇಲಾಖೆಯೊಳಗೆ ಭ್ರಷ್ಟಾಚಾರ ಆಗೈತೆ. ಮೋದಿಯವ್ರು ಹಿಂಗೆ ಗಣಸ್ಕರಕತ್ತಾರ, ವರದಿ ಕೊಟ್ಟಿದ್ದಾರೆ. ಹೇಗೂ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡೋದು BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ ವಿಶೇಷವಾಗಿ ವಿದ್ಯಾವಂತರು ಶಾಸಕ ಬಂದ ಕೂಡ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕಾಗೋಷ್ಠಿ. ರಾಜಕೀಯ ಬಡಿದಾಟಕ್ಕೆ ಕಾರಣವಾಗಿರುವ ಸ್ವಾಮೀಜಿ ಆಡಿಯೋ ಭಾರೀ ಸದ್ದು ಮಾಡ್ತಾ ಇದ್ದು, ಖುದ್ದು ಸ್ವಾಮೀಜಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಬಗ್ಗೆ ಮಾತನಾಡಿದ್ದು ನಿಜ, ಆದ್ರೆ ಟ್ರ್ಯಾಪ್ಗೂ ಲೋಕಾದಾಳಿಗೂ ನನ್ನ ಆಡಿಯೋಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಶಾಸಕರ ಟ್ರ್ಯಾಪ್ ಹಿಂದೆ ತಮ್ಮ ಷಡ್ಯಂತ್ರ ಇದೆ ಅನ್ನುವಂಥದ್ದು ಈಗ ಬಿಜೆಪಿ ಮುಖಂಡರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ? ಇಲ್ಲ, ನನ್ನ ವಾಯ್ಸ್ ಕಾಲ್, ಅದು ವಾಯ್ಸ್ ಮೆಸೇಜ್ ಹೌದು, ಅದು ನನ್ನ ರಿಕಾರ್ಡಿಂಗ್ ಹೌದು ಅಂತ ಒಪ್ಕೊತೀನಿ ನಾನು. ಆದರೆ ಆ ರಿಕಾರ್ಡಿಂಗ್ ಯಾವತ್ತಲ್ದು ಯಾವಾಗಲ್ದು 6 ತಿಂಗಳಿಂದ ರಿಕಾರ್ಡಿಂಗ್ ಅದು. ನನಗೆ ಈಗಿರ್ತಕ್ಕಂಥ ಟ್ರ್ಯಾಪಿಗೆ ನನಗೆ ಸಂಬಂಧವಿಲ್ಲ. ಇನ್ನು ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಸಮರಕ್ಕೆ ನಿಂತ ಬಿಜೆಪಿಗೆ ಮರ್ಮಾಘಾತ ಆಗಿದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಚಂದ್ರು ಲಮಾಣಿಗೆ ನೋಟಿಸ್ ನೀಡೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಆದರೆ ಕಾಂಗ್ರೆಸ್ಗೆ ಆಹಾರ ಸಿಕ್ಕಂತಾಗಿದ್ದು ಚಂದ್ರು ಲಮಾಣಿ ರಾಜೀನಾಮೆಗೆ ಒತ್ತಾಯಿಸಿ ಶಿರಾಟಿಯಲ್ಲಿ ಕೈಪಡೆ ಪ್ರತಿಭಟನೆಯನ್ನ ನಡೆಸಿದೆ. ಅತ್ತ ಆಘಾತಕ್ಕೊಳಗಾಗಿರುವ ಬಿಜೆಪಿ ಶಾಸಕ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಗದಗದಿಂದ ಸಂಜೀವ್ ಪಾಂಡ್ರೆ ಜೊತೆ ಸುನಿಲ್, TV9 ಬೆಂಗಳೂರು.